ಇದು ಆಕ್ಸೆಸ್ BS6 ನೋಡಿ, ಆಕ್ಸೆಸ್ BX6 125. ಇದು ಏನಾಗ್ತಿದೆ ಅಂದರೆ ಗಾಡಿ ಬಂದು 1.5 ತಿಂಗಳಾಗಿದೆ ಅಷ್ಟೇ, ಬ್ಯಾಟ್ರಿ ಚಾರ್ಜ್ ಆಗ್ತಾಯಿಲ್ಲ. ಚೆಕ್ ಮಾಡೋಣ ಬನ್ನಿ. ಗಾಡಿ ರನ್ನಿಂಗಲ್ಲೇ ಆಫ್ ಆಗಿಬಿಡ್ತಿದೆ. ಬ್ಯಾಟ್ರಿ ಚಾರ್ಜ್ಗೆ ಮಡಗಿದ್ದು ಫಿಟ್ ಮಾಡ್ತಿದ್ದೀವಿ. ಮೀಟ್ರಲ್ಲಿ ತೋರಿಸ್ತೀನಿ ನೋಡಿ, ಬ್ಯಾಟ್ರಿ ಚಾರ್ಜ್ ಆಗ್ತಾಯಿಲ್ಲ. ಸ್ಟಾರ್ಟ್ ಮಾಡ್ತೀನಿ ಈಗ. ಆನ್ ಮಾಡಿದ್ದೀನಿ, 2 ಲೈಟ್ ಬಂದು ಹೋಗ್ತೈತೆ. ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿದ್ದೀನಿ. ಮೀಟ್ರು ನೋಡಿ, ಗಾಡಿ ರೈಸ್ ಮಾಡಿದ್ರು ನೋಡಿ ಬರೀ ಎಷ್ಟೈತೆ ಅಷ್ಟೈತೆ, ಮೀಟ್ರು ಹೇಳ್ತಾ ಇಲ್ಲ. ಈ ಬ್ಯಾಟ್ರಿಲಿ ಇರೋ ದಿವಸ ಓಡುತ್ತೆ. ಬ್ಯಾಟ್ರಿಲಿ ಡಿಸ್ಚಾರ್ಜ್ ಆದ ತಕ್ಷಣವೇ ಗಾಡಿ ಆಫ್ ಆಗಿಬಿಡ್ತೈತೆ. ಇದು ತೊಗೊಂಡಿರೋದು ಶೋರೂಮ್ ಬೆಂಗಳೂರ್ದು. ಇಲ್ಲಿ ಗಾಡಿ ನಾಗಮಂಗಲದಲ್ಲೈತೆ. ಅವ್ರು ಫೋನ್ ಮಾಡಿದ್ದು ಫಸ್ಟು ಚೆಕ್ ಮಾಡಿ ಇಲ್ಲಿಗಿಲಿ ಏನಾರ ಕಟ್ಟಾಗಿರುತ್ತೆ ಅಂದರೆ. ಎಲ್ಲ ವೈರಿಂಗ್ ಎಲ್ಲ ಚೆಕ್ ಮಾಡಿದ್ದೀನಿ, ಎಲ್ಲದು ಇಲ್ಲಿಗಿಲಿ ಕಟ್ ಮಾಡಿಲ್ಲ. ನೋಡಿ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಇದು ರೆಕ್ಟಿಫೈರ್, ಇದು ಮೀಟ್ರ್ ಬೇಕು. ಒಂದು ವೈರು ಗ್ರೌಂಡಿಂಗೇ ಮಾಡಿಕೊಂಡಿದ್ದೀವಿ. ನೋಡಿ ಇದು ರೆಡ್ ವೇರಲ್ಲಿ ನಮಗೆ ಪಾಸಿಟಿವ್ ಬರಬೇಕು. ನೋಡಿ ಇದು ರೆಡ್ ವೇರಲ್ಲಿ ಚೆಕ್ ಮಾಡೋಣ ಪಾಸಿಟಿವ್ ಬರ್ತೈತಾ ಅಂತ. ನೋಡಿ ಪಾಸಿಟಿವ್ ಬರ್ತೈತೆ. ಇದು ಬೇನ್ಗೆ ಕೊಟ್ಕೊಂಡು ನೆಗೆಟಿವ್ ಚೆಕ್ ಮಾಡೋಣ. ಈ ವೈರಲ್ಲಿ ನಮಗೆ ನೆಗೆಟಿವ್ ಬರಬೇಕು. ನೋಡಿ ನೆಗೆಟಿವ್ ಬರ್ತೈತೆ. ನಮಗೆ ಇಂಜಿನಿಂದ ಕರೆಂಟ್ ಬರೋದು ಈ ಎರಡು ವೈರಲ್ಲಿ ಬರಬೇಕು. ನೋಡಿ ಇಲ್ಲಿ ವೈಟಲ್ಲಿ ಗ್ರೀನ್ ಇರೋ ವೈರಲ್ಲಿ ಮತ್ತು ವೈಟಲ್ಲಿ ರೆಡ್ ಇರೋ ವೈರಲ್ಲಿ ಎರಡಲ್ಲೂ ನಮಗೆ ಕರೆಂಟ್ ಬರಬೇಕು. ಕರೆಂಟ್ ಬರ್ತೈತಾ 2 ವೈರಿಗೆ ಕೊಟ್ಟು ಚೆಕ್ ಮಾಡೋಣ. ವೈರ್ ಪೀಸಲ್ಲಿ ಚೆಕ್ ಮಾಡೋಣ. ಯಾವ್ದಾಗ ಲಾಲ್ ಯಾರ ಲಾಲ್ ನೋಡಿ, ಇದು ರೆಡ್ ವೈಟಲ್ಲಿ ರೆಡ್ ಇರೋದಕ್ಕೆ, ಆಮೇಲೆ ವೈಟಲ್ಲಿ ಗ್ರೀನ್ ಇರೋದಕ್ಕೆ ನೋಡಿ ಚೆಕ್ ಮಾಡ್ತೀನಿ. ನೋಡಿ ಕರೆಂಟ್ ಬರ್ತೈತೆ ಇದರಲ್ಲಿ. ಇಂಜಿನಿಂದ ಕರೆಂಟ್ ಬರ್ತೈತೆ ನಮ್ಮದು. ಯಾಕಂದರೆ ಎಲ್ಲೂ ವೈರ್ ಗೀರು ಏನೂ ಕಟ್ಟಾಗಿಲ್ಲ. ಎಲ್ಲ ಅಂದರೆ ಹೊಸ ಗಾಡಿಗೆ ಒಂದೊಂದು ಗಾಡಿಗೆ ಇಲಿಗಿಲಿ ಹತ್ತಿ ವೈರ್ ಕಟ್ ಮಾಡಿಬಿಡುತ್ತೆ. ವೈಟ್ ಕಟ್ಟಾಗಿರೋದಕ್ಕೂ ಅಂತಲೂ ಏನಿಲ್ಲ, ಎಲ್ಲ ವೈರಿಂಗ್ ನಮ್ಮದು ಕರೆಕ್ಟ್ ಐತೆ. ನಮ್ಮದು ಇದ್ರ ಮೇಲೆ ಡೌಟ್ ಬರ್ತಿದೆ. ಇದು ಬಿಸಿ ನೋಡೋಣ ಅಂತಡ್ರಿ ಏನಾಗಿದೆ ಅಂತ. ಯಾಕಂದರೆ ಇದು ಹೊಸ ಗಾಡಿ 1.5 ತಿಂಗಳಾಗೈತೆ. ಇದು ಹೋಗೋಕ್ಕೂ ಕಾರಣ ಏನು ಇಲ್ಲ, ಹೋಗಬಾರ್ದು ಇಷ್ಟು ದಿನ. ಇದು ಸತಿ ಚೆಕ್ ಮಾಡೋಣ, ಶೋರೂಮಿಂದಾನೇ ಕರೆಕ್ಟಾಗಿ ಫಿಟ್ ಮಾಡೋರು ಹೆಂಗೆ ಅಂತ. ನೋಡಿ ಇದು ಹೀಟು ಆಗಿಲ್ಲ, ಏನೂ ಆಗಿಲ್ಲ.
ಹೆಂಗಾರ ಇದು ಕೆಲಸ ಮಾಡ್ತಾ ಇಲ್ವಲ್ಲ ನಮ್ಮದು, ಅದಕ್ಕೆ ಫಿಟ್ ಆಗಿಲ್ಲ. ನೋಡೋಣ, ಚೆಕ್ ಮಾಡೋಣ. ಇದು ಶೋರೂಮಿಂದ ಫಿಟ್ ಮಾಡಿರೋದು ದಿಖಾಯ. ಇದು ಅರ್ಥಿಂಗ್ ಸಿಗಬೇಕು, ನಮ್ಮದು ಬಾಡಿ ಅರ್ಥಿಂಗು ಸಿಗಬೇಕು. ಇದು ನೋಡಿ ಫುಲ್ ಪೈಂಟ್ ಆಗೈತೆ. ಇದು ಫುಲ್ ಪೈಂಟ್ ಆಗಿದ್ರು ನಮಗೆ ಅರ್ಥಿಂಗ್ ಸಿಗಲ್ಲ, ಬ್ಯಾಟ್ರಿ ಚಾರ್ಜ್ ಆಗಲ್ಲ. ಒಂದು ಸತಿ ಫುಲ್ಲು ಇದು ಕ್ಲೀನ್ ಮಾಡಿ ಫಿಟ್ ಮಾಡಿ ಚೆಕ್ ಮಾಡೋಣ. ಸಲ ಇದು ಫುಲ್ಲು ಪೈಂಟ್ ಇರೋದು ರಿಮೂವ್ ಮಾಡಿ ಫಿಟ್ ಮಾಡಿ ಚೆಕ್ ಮಾಡೋಣ. ಸ್ವಲ್ಪ ಹಚ್ಕೊಳ್ಳೋಣ. ನೋಡಿ ಇಷ್ಟಿದ್ರೆ ಸಾಕು. ಇಲ್ಲೂ ಹಂಗೆ ಉಚ್ಕೊಳ್ಳೋಣ ಒಂದು ಸ್ವಲ್ಪ. ನೋಡಿ ಕ್ಲೀನಾಗಿ ಉಚ್ಕೊಂಡಿದ್ದೀನಿ. ಈ ಫಿಟ್ ಮಾಡಿ ಚೆಕ್ ಮಾಡೋಣ. ಯಾಕಂದರೆ ಒಬ್ಬೊಬ್ಬರು ಡೈರೆಕ್ಟಾಗಿ ಇದು ಉಂಟಾಗೈತೆ ಅಂತ ಚೇಂಜ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರನೇ ಈ ಥರ ತೋರಿಸ್ತಿರೋದು. ಫಸ್ಟು ಎಲ್ಲನೂ ಒಂದು ಕಡೆಯಿಂದ ಚೆಕ್ ಮಾಡಿ ಆಮೇಲೆ ಹೋಗಿದರೆ ಚೇಂಜ್ ಮಾಡಿ. ಸುಮ್ಮನೆ ಚೆನ್ನಾಗಿದ್ರೂ ಚೇಂಜ್ ಮಾಡಿ ನೋಡಬೇಡಿ. ಹೆಂಗೆ ಹೊಸ ಗಾಡಿ ಬಂದಿರೋದು 1.5 ತಿಂಗಳಾಗೈತೆ ಅಷ್ಟೇ. ಅಷ್ಟು ಗಿರ್ನಿ ಯಾವುದು ಪಾರ್ಟ್ಸ್ ಹೋಗಲ್ಲ. ಯಾರ್ಯಾರೋ ಏನೇನು ಅಂದ್ರಂತೆ ಬ್ಯಾಟ್ರಿ ಹೋಗಿರುತ್ತೆ, ಕಾಯಲ್ಲಿ ಹೋಗಿರುತ್ತೆ ಅಂತ. ಅದಕ್ಕೆ ಇಲ್ಲಿ ಬಂದವರೇ ಚೆಕ್ ಮಾಡ್ತಾಯಿದ್ದೀನಿ. ಗಾಡಿ ಇದು ಹಾಕ್ಬಿಟ್ಟು ನೋಡೋಣ. ಪ್ಲಸ್ಗೆ ಪ್ಲಸ್ಸು, ಮೈನಸ್ಗೆ ಮೈನಸ್ ಕೊಟ್ಟಿದ್ದೀನಿ. ಈಗ ನೋಡಿ ಗಾಡಿ 12.78 ಐತೆ. ನೋಡಿ ಗಾಡಿ ಸ್ಟಾರ್ಟ್ ಮಾಡ್ತೀನಿ. ಈಗ ಏನು ಮಾಡಿದೆ, 2 ಲೈಟು ಬಂದು ಹೋಯ್ತು. ಬ್ರೇಕ್ ಇಟ್ಕೊಂಡು ಶೆಲ್ಫ್ ಹೊಡಿತಾಯಿದ್ದೀನಿ. ಸ್ಟಾರ್ಟ್ ಆಗೈತೆ ನಮ್ಮದು ಗಾಡಿ. ನೋಡಿ ಈಗ ರೈಸ್ ಮಾಡ್ತೀನಿ. ನೋಡಿ ಈಗ ರೈಸ್ ಮಾಡುವಂಗೆ 12.5 ಒಯ್ಯೋ ಪಕ್ಕಡಕ್ಕಿತ್ತು. ನೋಡಿ 13.5 ತನಕ ಹೋಯ್ತೈತೆ. ಬರೀ ಮುಂಚೆ ಹೆಂಗಿತ್ತಂತೆ ಬರೀ 12.78ಗೇನಾಯಿತು. ಅಷ್ಟಕ್ಕೆ ಅದು ರೈಸ್ ಮಾಡಿದ್ರು ಕರೆಕ್ಟಾಗಿ ಚಾರ್ಜ್ ಆಗ್ತೈತೆ. ಈಗ ನೋಡಿ ಗಾಡಿ ಆಫ್ ಮಾಡಿದ್ದೀನಿ. ನೋಡಿ ಬ್ಯಾಟ್ರಿ ಚಾರ್ಜ್ ಇರೋದು ಇಷ್ಟು 12.84. ಈಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಸ್ಟಾರ್ಟ್ ಮಾಡಿ ರೈಸ್ ಮಾಡಿದ ತಕ್ಷಣವೇ ಮೀಟ್ರ್ ಹೇಳುತ್ತೆ ನೋಡಿ. ಮುಂಚೆ ಈ ಥರ ಸ್ಟಾರ್ಟ್ ಮಾಡಿ ರೈಸ್ ಮಾಡಿದ್ರು ಆಗ್ತಾ ಇರಲಿಲ್ಲ. ಯಾಕಂದರೆ ಒಬ್ಬೊಬ್ಬರು ಕಾಯಲ್ಲೇ ಚೇಂಜ್ ಮಾಡಿಬಿಡ್ತಾರೆ. ಕಾಯಲ್ಲಿ ಚೇಂಜ್ ಮಾಡಿದ್ರು ಆ ಥರ ಪೈಂಟ್ ಗಿಂಡ್ ಏನಾದ್ರು ಇದ್ದರೆ ತಿರ್ಗಾ ಚಾರ್ಜ್ ಆಗಲ್ಲ. ಆಯಿತು, ಈ ಥರ ಒಂದ್ಸಲಿ ಚೆಕ್ ಮಾಡಿಬಿಡಿ. ನೋಡಿ